ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಮಂಗಳವಾರ ಬೆಳಿಗ್ಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳ ಮತ್ತು ಪೊಲೀಸರು ಡಿಸಿ ಕಚೇರಿಗೆ ಬಂದು ಪರಿಶೀಲನೆ ನಡೆಸಿದರು. ಡಿಸೆಂಬರ್ 16ರಂದು ಮಂಗಳವಾರ ಬೆಳಿಗ್ಗೆ 7 ಗಂಟೆಗೆ ಜಿಲ್ಲಾಧಿಕಾರಿಗಳ ಇಮೇಲ್ಗೆ ಡಿಸಿ ಕಚೇರಿಗೆ ಬಾಂಬ್ ಇಟ್ಟಿರುವುದಾಗಿ ಮೇಲ್ ಬಂದಿದೆ. ಇದು ಕೆಲಕಾಲ ಆತಂಕ ಸೃಷ್ಟಿಸಿತ್ತು. ಡಾಗ್ ಸ್ಕ್ವಾಡ್, ಬಾಂಬ್ ನಿಷ್ಕ್ರಿಯ ದಳ ಮತ್ತು ಪೊಲೀಸರು ಎಲ್ಲ ಕಡೆ ಪರಿಶೀಲಿಸಿದಾಗ ಯಾವುದೇ ಬಾಂಬ್ ಪತ್ತೆಯಾಗಿಲ್ಲ. ಹೀಗಾಗಿ ಇದೊಂದು ಹುಸಿ ಬಾಂಬ್ ಬೆದರಿಕೆ ಎಂದು ಗೊತ್ತಾದ ಮೇಲೆ ಆತಂಕದ ವಾತಾವರಣ ತಿಳಿಯಾಯಿತು. ಇನ್ನು ಈ ಬಳಿಕ ಎಸ್ಪಿ ಅಶೋಕ್ ಮಾತನಾಡಿ, ಇಮೇಲ್ಗೆ ಬೆದರಿಕೆ ಕರೆ ಬಂದಿದೆ. ಸುತ್ತಮುತ್ತಲಿರುವ ಕಚೇರಿಗಳಲ್ಲಿ ಪರಿಶೀಲಿಸಿದ್ದೇವೆ. ಈ ಸಂದರ್ಭದಲ್ಲಿ ಯಾವುದೇ ಸ್ಫೋಟಕವಾಗಲಿ ಪತ್ತೆಯಾಗಿಲ್ಲ. ಬಾಗಿಲ ಬಳಿ ಮೆಟಲ್ ಡಿಟೆಕ್ಟರ್ ಅನ್ನು ಇಟ್ಟಿದ್ದೇವೆ. ಇದರ ಮೂಲಕ ಎಲ್ಲರನ್ನೂ ಪರಿಶೀಲಿಸಿ ಒಳಗೆ ಬಿಡುತ್ತಿದ್ದೇವೆ. ಹೈ ಅಲರ್ಟ್ನಲ್ಲಿ ಇರುತ್ತೇವೆ ಎಂಬುದನ್ನು ತಿಳಿದುಕೊಂಡು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆಂದು ಹೇಳಿದರು. ಅವರಿಗೆ ಒಂದು ಬಾಂಬ್ ಥ್ರೆಟ್ ಇಮೇಲ್ ಒಂದು ಬಂದಿದೆ ಅಂತ ಮಾಹಿತಿ ಬಂದ ತಕ್ಷಣ ನಾವು AR ಇಂದ ಬಾಂಬ್ ಆಂಟಿ ಸ್ಯಾಬಟೇಜ್ ಟೀಮ್ ಅನ್ನು ASC ಟೀಮ್ ಅನ್ನು ಇಮಿಡಿಯೇಟ್ ಆಗಿ ಕಳಿಸಿದ್ದೀವಿ. ಜೊತೆಗೆ ಬಾಂಬ್ ಡಿಟೆಕ್ಷನ್, ಎಕ್ಸ್ಪ್ಲೋಸಿವ್ಸ್ ಡಿಟೆಕ್ಷನ್ ಮಾಡುವಂತ ಡಾಗ್ನನ್ನು ಕಳಿಸಿದ್ವಿ. ಸೊ ಅದು ಬಂದಾದ ಮೇಲೆ ಎಲ್ಲ ಇಡೀ ಡಿಸ್ಟ್ರಿಕ್ಟ್ ಇಡೀ DC ಆಫೀಸ್ ಮತ್ತು ಸುತ್ತಮುತ್ತ ಇರುವ ಮಿಕ್ಕಿದ ಗವರ್ನಮೆಂಟ್ ಆಫೀಸ್ಗಳನ್ನು ಎಲ್ಲನೂ ಸೂಕ್ಷ್ಮವಾಗಿ ಚೆಕ್ ಮಾಡಲಾಗಿದೆ. ಸದ್ಯಕ್ಕೆ ನಮಗೆ ಅಂಥದ್ದು ಯಾವುದು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಆಗಿ ಬೇರೆ ಥರ ಇಶ್ಯೂ ಆಗಲಿ ಕಂಡು ಬಂದಿಲ್ಲ. ಚೆಕ್ ಮಾಡಿದಾದ ಮೇಲೆ ಈಗ ನಾವು ಮೊದಲ ಅಧಿಕಾರಿಗಳನ್ನು ಹೊರಗೆ ಬಿಡ್ತಾ ಇದ್ದೀವಿ. ಸೊ ಅವರು ಹೋಗಿ ಅವರ ಜಾಗಕ್ಕೆ ಹೋದ ಮೇಲೆ ಮಿಕ್ಕಿದ ಸಾರ್ವಜನಿಕರನ್ನು ಬಿಟ್ಟಿವಿ. ಈಗ ಸದ್ಯಕ್ಕೆ ನಾವು ಡೋರ್ ಹತ್ರ DFMD ಮತ್ತು HMD ಅಂದರೆ ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ ಮತ್ತು ಹ್ಯಾಂಡ್ ಮೆಟಲ್ ಡಿಟೆಕ್ಟರ್ ಯೂಸ್ ಮಾಡಿ ಎಲ್ಲರನ್ನು ಫ್ರಿಸ್ಕಿಂಗ್ ಮಾಡಿ ಒಳಗೆ ಬಿಡ್ತಾ ಇದ್ದೀವಿ. ಸುರೇಶ್ ಬಾಬು, CTV ನ್ಯೂಸ್, ತುರುವೇಕೆರೆ.